ಇಂದ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೌಟ್ರಿ ಕಾಣಿಸ್ತಾರೆ. ಸೊ ನಾನೇನು ಎತ್ತ ಅಂತಂದ್ಬಿಟ್ಟು ಟೈಮ್ ತೊಗೊಂಡು ಹಲೋ ಬಸ್ಸು, ಎಲ್ಲರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ. ನನ್ನ ಮತ್ತೊಂದು ಈವೆಂಟ್ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಸಖತ್ತಾಗಿ ಸೂಪರಾಗಿ ಫ್ಯಾಂಟಾಸ್ಟಿಕ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಮತ್ತು ಏನಂತಂದರೆ ಇವತ್ತಿನ ಬ್ಲಾಗು ಸಿಂಪಲ್ ಆ್ಯಂಡ್ ಡೆಲಿಕೇಟೆಡ್, ಏನು ಹೇಳ್ತಾರೆ, ವೆಡ್ಡಿಂಗ್ ಇದೆ. ಸೊ ಅದೇನು ಎತ್ತ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಿಕಾಸ್ ನಾನು ಸ್ವಲ್ಪ ಡೈರೆಕ್ಟ್ ಡೀಲ್ ಇಲ್ಲ ಕಸ್ಟಮರ್ ಹತ್ರ. ಸೊ ನಾನೇನು ಎತ್ತ ಅಂತಂದ್ಬಿಟ್ಟು ಜಸ್ಟ್ ನಾನು ಹೇಳ್ತೀನಿ ಯಾವ ಥರ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೆ ಅದು ಏನಂತಂದರೆ ಲೈಕ್ ಚಿಕ್ಕ ವೆಡ್ಡಿಂಗು, ಜಾಸ್ತಿ ಗೆಟ್ ಟುಗೆದರ್ ಇರೋದಿಲ್ಲ, ಸ್ವಲ್ಪ ಜನ ಗೆಟ್ ಟುಗೆದರ್ ಇರ್ತಾರೆ. ಸೊ ಸ್ವಲ್ಪ ಚಿಕ್ಕದಾಗಿ, ಸ್ವಲ್ಪ ಡೆಲಿಕೇಟೆಡ್ ಆಗಿ ಮಾಡಿಕೊಡಿ ಅಂತ, ಡೆಲಿಕೇಟೆಡ್ ಆಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸೊ ಅವರು ಫೋಟೋ ಸಮೇತ ಎಲ್ಲನೂ ಇಷ್ಟಿಷ್ಟೇ ಪರ್ಟಿಕ್ಯುಲರಾಗಿ ನನಗೆ ಹಿಂಗೆ ಬೇಕು, ಇದೇ ಥರ ಬರಬೇಕು, ಹೀಗೆ ಇರಬೇಕು ಅಂತ ಸ್ಕ್ರೀನಿನ ಒಂದು ಅದು ಡಿಸೈನ್ ಬರುತ್ತಲ್ಲ ಅದ್ರದ್ದು ಸಮೇತನೂ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ. ಗೊತ್ತಿಲ್ಲ, ಎಲ್ಲನೂ ಆರಾಮಾಗಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲನೂ ಬುಕ್ ಆಗಿದೆ, ಎಲ್ಲನೂ ಹೋಗಿದೆ, ಎಲ್ಲನೂ ಆರಾಮಾಗಿ ಆಗುತ್ತೆ ಅಂದ್ಕೊಳ್ತೀನಿ. ಬಟ್ ಸಮ್ ಮೆಸ್ಸಿ ನಡೀತು ಮಾರ್ನಿಂಗಿಂದ. ಬಿಕಾಸ್ ಮಾರ್ನಿಂಗ್ ಒಂದು 4:30ಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಬಂದೆ. ನಾನು ಅದೆಲ್ಲ ವೀಡಿಯೋಸ್ ಹಾಕೋಕ್ಕಾಗಲಿಲ್ಲ, ಬಿಕಾಸ್ ನಾನು ಯಾವಾಗ ಮಾರ್ಕೆಟ್ಗೆ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ. ಅದೇ ಹಾಕಿದ್ರೆ ಸ್ವಲ್ಪ ಬೋರಿಂಗ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಹಾಕೋಕ್ಕಾಗಲಿಲ್ಲ. ನಾನೆಲ್ಲ ರೆಡಿ ಆದಮೇಲೆ, ಎಲ್ಲ ಚೌಟ್ರಿಗೆ ಹೋದ್ಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ನನ್ನ ಕಾರಿಂದ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡಿ, ಬೆಂಗಳೂರು ಟ್ರಾಫಿಕ್ ಮಾತ್ರ ಸಖತ್ ಅಂದ್ಕೊಳ್ಳಿ. ಸಖತ್ ಅನ್ನೋದಕ್ಕಿಂತ ಸ್ವಲ್ಪ ಮೆಸ್ಸಿ ಅಂದ್ಕೊಳ್ಳಿ. ಬಿಟ್ಟಿದ್ದು ನಾನು ಒಂದು 1/2 hour ಮುಂಚೆ. ನನಗೂ ಮತ್ತು ಈವೆಂಟ್ ನಡೆಯೋ ವೆನ್ಯೂಗೂ ಹತ್ತತ್ರ ಒಂದು 10 kilometers ಅಂತ ಅಂದ್ಕೊಳ್ಳಿ. 10 kilometers. ಬಟ್ ನನಗೆ ಹತ್ತತ್ರ ಬರೋಕ್ಕೆ ಒಂದು 3/4 ನಿಮಿಷ ಆಯಿತು. ಪ್ಲಸ್ ಸೆಂಟ್ರಲ್ ಒಂದು ಸ್ವಲ್ಪ ಮೆಸ್ಸಿ, ಅದು ಸ್ವಲ್ಪ ಐಟಮ್ಸ್, ಅದು ಸ್ವಲ್ಪ ಲೈಕ್ ಸಮಥಿಂಗ್ ಆಗ್ತಾಯಿದೆ. ಗೊತ್ತಿರುತ್ತೆ ನಿಮಗೆ ಏನಂತ ಹೇಳ್ತೀನಿ ಹೋಗ್ತಾ. ಸೊ ಎಲ್ಲ ಹೋಗಿದೆ, ಹುಡುಗರು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ನನಗೂ ಕಾಲ್ ಬರ್ತಾಯಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹುಡುಗರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕೆಲಸನ. ಆ್ಯಂಡ್ ನಾನು ಅಲ್ಲಿ ಹೋಗಬೇಕಿತ್ತು. ಬೆಳಗ್ಗೆಯಿಂದ ಅಲ್ಲಿ ಓಡಾಡಿ ತುಂಬ ಸ್ಟ್ರೆಸ್ ಆಗಿಬಿಟ್ಟಿತ್ತು. ಅದಕ್ಕೇ ಮನೆಗೆ ಹೋಗಿ ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ವೆನ್ಯೂಗೆ ಹೋಗೋಣ, ಚೌಟ್ರಿಗೆ ಹೋಗೋಣ ಅಂತ ಈಗ ಬಂದೆ. ಸೊ ನೋಡ್ಕೋಬೋದು, ಇದೇ ಚೌಟ್ರಿ. ಸೊ ಈ ಚೌಟ್ರಿಯಲ್ಲಿ ನಾನು ನನ್ನ ಫಸ್ಟು ವೆಡ್ಡಿಂಗ್, ಅಂದರೆ ನಾನು ಸ್ಟಾರ್ಟ್ ಮಾಡಿದಾಗ, ನಾನು ಈವೆಂಟ್ನ ಸ್ಟಾರ್ಟ್ ಮಾಡಿ ಒಂದು 3 years ಆಯ್ತು ಅಂದ್ಕೊಳ್ಳಿ. 3 yearsಲ್ಲಿ ಅಥವಾ ತುಂಬ ಈವೆಂಟ್ಸ್ ಮಾಡಿದ್ದೀನಿ. ಬಟ್ 3 years ಸ್ಟಾರ್ಟ್ ಮಾಡಿದಾಗ ಯು ಕ್ಯಾನ್ ಡೂ ಇಟ್ ಅಂತ ಒಂದು ನಂಬಿಕೆ ಕೊಟ್ಟು, ಇಲ್ಲ ನೀನು ಮಾಡ್ತೀರ ನಿಜ ಮಾಡು ಅಂತ ಒಂದು ನಂಬಿಕೆ ಕೊಟ್ಟು ನನ್ನ ನಂಬಿ, ನನಗೆ ಅವಾಗೇನೂ ಗೊತ್ತಿರಲಿಲ್ಲ, ಬಿಕಾಸ್ ಐ ಆಮ್ ನ್ಯೂ ಟು ಇಟ್. ಅವಾಗ ನನ್ನ ನಂಬಿ ನನಗೆ ಒಂದು ಮದುವೆ ಫುಲ್ ಕಂಪ್ಲೀಟ್ ಆರ್ಡರ್ನ ಕೊಟ್ಟು, ಅಂದರೆ ಫುಲ್ ಕಂಪ್ಲೀಟ್ ಈವೆಂಟ್ನ ನನಗೆ ಹ್ಯಾಂಡ್ ಓವರ್ ಮಾಡಿತ್ತು ಇದೇ ಚೌಟ್ರಿಯಲ್ಲಿ. ನೋಡ್ಕೋಬೋದು ನೀವು, ಚೌಟ್ರಿ ಹೆಸರು ಕಾಣಿಸ್ತಾ ಇದೆ, ರೇಣುಕಾ ಮಂದಿರ ಅಂತ ಅಂದ್ಬಿಟ್ಟು. ಇದು ಬರೋದು ಬಾನಸವಾಡಿ ಹತ್ರ. ಸೊ ಅವ್ರು ಯಾರೂ ಅಲ್ಲ, ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕಾಗಲ್ಲ, ಕ್ಲೋಸ್ ಅಂದ್ಕೊಳ್ಳಿ. ಸೊ ಅವರು ನನ್ನ ಕ್ಲೋಸ್ ಫ್ರೆಂಡ್ ಅವರ ಅಕ್ಕ, ಅವರು ನನ್ನ ಕ್ಲೋಸೇ, ಅಕ್ಕ ಅಂತ ಹೇಳೋಕ್ಕಾಗಲ್ಲ, ಕ್ಲೋಸೇನೆ. ಸೊ ಎಲ್ಲ ಆಗ್ತಾಯಿದೆ. ನಾನಿನ್ನೂ ಒಳಗಡೆ ಹೋಗಲಿಲ್ಲ, ನೋಡಬೇಕೀಗ ಹೋಗಿ ಏನು ಇತ್ತ ಅಂತಂದ್ಬಿಟ್ಟು ನೋಡಬೇಕು. ನೋಡೋಣ ಹೋಗ್ತಾ ಹೇಗೆ ಎಂಥದ್ದು ಹೆಂಗೆ ಆಗುತ್ತೆ, ಎಲ್ಲೆಲ್ಲಿ ಏನೇನು ಬರುತ್ತೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೋಗ್ತಾ. ಸೊ ಸರಿ ಬಸ್ಸು, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಹೋಗ್ತಾ ಏನೇನಾಗುತ್ತೆ ಅಂತ ನೋಡ್ತೀರಾ ವೀಡಿಯೋಸಲ್ಲಿ. ಸ್ವಲ್ಪ ಮಾತಾಡದೆ ಹಂಗೆ ಹಾಕಿದ್ದು ಸ್ವಲ್ಪ ಶ್ರಮಿಸ್ಬಿಡಿ. ಅಂದರೆ ಏನೇನು ಪ್ರೊಸೆಸ್ ಆಗುತ್ತೆ, ಏನೇನು ಹೆಂಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ಬ್ಲಾಗಲ್ಲಿ ಹಾಕ್ತೀನಿ. ಸೊ ಓಕೆ, ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ ನಿಮಗೆ. ವೆಡ್ಡಿಂಗ್ ಸ್ಟೇಜ್ ಆಲ್ರೆಡಿ ರೆಡಿ ಆಗ್ತಾ ಇದೆ. ನೋಡೋಣ, ನಾವು 1 hour 2 hour ಟೈಮ್ ಹಿಡಿಯುತ್ತೆ. ಎಲ್ಲ ಆದಮೇಲೆ ಕ್ಲೀನ್ ಔಟ್ಪುಟ್ ಬರುತ್ತೆ.
ಫುಲ್ ಹೇಗೆ ಏನು ಎತ್ತ ಅಂತಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಆದಮೇಲೆ. One eternity later. ಸೊ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್. ಹಾಲಲ್ಲಿದ್ದೆ, ಆಫೀಸಿಗೆ ಬಂದು ಕೂತ್ಕೊಂಡೆ. ಯಾವಾಗೂ ಹಿಂಗೆ ಮಾಡ್ತಾನೆ, ಹಾಲಲ್ಲಿ ಯಾವುದು ವೀಡಿಯೋಸ್ ಮಾಡೋದಿಲ್ಲ ಅಂತ ಅಂದ್ಕೋಬೇಡಿ. ಅದು ಏನೇನೋ ಆಗುತ್ತೆ, ನಮ್ಮ ಕೈಲಿರೋಲ್ಲ, ಯಾವುದು ಹೇಗೆ ಏನು ಇತ್ತ ಅಂದ್ಬಿಟ್ಟು ನಮ್ಮ ಕೈಲಿರೋದಿಲ್ಲ. ಸೊ ಏನೇನೋ ಆಗ್ತಾ ಇರುತ್ತೆ. ಆ ಕಾರಣಕ್ಕೋಸ್ಕರ ಹಾಲಲ್ಲಿ ಏನೂ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಹಾಲಲ್ಲಿ ಏನೂ ಮಾಡೋಕ್ಕಾಗದಿರೋದ್ರಿಂದ ಸೊ ನಾನು ಟೈಮ್ ತೊಗೊಂಡು, ನನಗೆ ಸ್ವಲ್ಪ ಕೆಲಸ ಇರುತ್ತೆ, ಐಟಮ್ಸ್ ಹಾಕಿರ್ತೀನಿ, ಡಿಸ್ಮೆಂಟಲ್ ಮಾಡಬೇಕಾಗುತ್ತೆ, ಎಲ್ಲನೂ ನಾನು ನೋಡಿ ಎಲ್ಲ ಮಾಡಿ ನಾನು ಲಾಸ್ಟಲ್ಲಿ ನಿಮಗೆ ಏನಾಯಿತು ಏನು ಎತ್ತ ಅಂತಂದ್ಬಿಟ್ಟು ಸೊ ನಿಮ್ಗೆ ಹೇಳಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ ವ್ಲಾಗ್ನ ಎಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇ ಟೈಮ್ ಮಾಡಿಕೊಂಡು ಎಲ್ಲನೂ ಹಾಕಿರೋ ಐಟಮು ಎಲ್ಲನೂ ನಾನು ಡಿಸ್ಮೆಂಟಲ್ ಮಾಡಿ ಮನೇಲೆಲ್ಲ ಇಟ್ಟು, ಅಂದರೆ ಗೋಡನ್ಗೆಲ್ಲ ಲೋಡ್ ಮಾಡಿ ಒಂದು ಟೈಮ್ ತೊಗೊಂಡು ವ್ಲಾಗ್ನ ಯಾವಾಗೂ ಎಂಡ್ ಮಾಡ್ತೀನಿ. ಸೊ ನಾನು ಇನ್ಮೇಲೆ ಈ ಥರ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ, ಆದಷ್ಟು ನಾನು ಈವೆಂಟ್ ಎಲ್ಲಿ ನಡೆಯುತ್ತೋ ಅಲ್ಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿ ಅಲ್ಲೇ ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೂ ಈ ನಾಯ್ಸು ಆಫೀಸಲ್ಲಿ ಕೂತ್ಕೊಂಡು ಕೇಳಿಸೋದಕ್ಕಾಗಲ್ಲ. ನಿಮ್ಗೆ ಹೇಗೆ ಕೇಳಿಸುತ್ತೋ ನನಗೂ ಗೊತ್ತಿಲ್ಲ. ಸೊ ಐ ಆಮ್ ಪ್ಲ್ಯಾನಿಂಗ್ ಸಮಥಿಂಗ್ ಟು ಡೂ ಇನ್ ದ ಈವೆಂಟ್ ಪ್ಲೇಸ್. ಅಂದರೆ ವೆನ್ಯೂವಲ್ಲೇ ನಾನೆಲ್ಲ ಕ್ಲಿಯರ್ ಮಾಡಿ ಆ ಬ್ಲಾಗ್ನ ಅಲ್ಲೇ ಎಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಎಂಟಾಗಿ. ಸೊ ಓಕೆ ಫೈನ್. ಈವೆಂಟಿಗೆ ಬಂದರೆ ಎಲ್ಲ ಸಕ್ಕತ್ತಾಗಿ ನಡೀತು. ನೋಡಿರ್ತೀರ ನೀವು ಫೋಟೇಜಸ್ನ, ವೀಡಿಯೋಸ್ನ ನೋಡಿರ್ತೀರ, ಆ್ಯಂಡ್ ಔಟ್ಪುಟ್ನು ನೋಡಿರ್ತೀರ, ಫೋಟೋಸ್ ನೋಡಿರ್ತೀರ, ಎಲ್ಲ ನೋಡಿರ್ತೀರ. ಎಲ್ಲ ಸಕ್ಕತ್ತಾಗಿ ಬಂತು. ಸ್ಟೇಜ್ ಮಾತ್ರ ಕಸ್ಟಮರು ತುಂಬ ಸ್ಯಾಟಿಸ್ಫೈ ಆದರು. ಲೈಕ್ ದೇ ಆಸ್ಕ್ ಇಟ್ ಸಮಥಿಂಗ್. ಆ ಫೋಟೋನು ನಿಮ್ಗೆ ಹಾಕ್ತೀನಿ, ವಿ ಗೇವ್ ಸಮಥಿಂಗ್. ಲೈಕ್ ದೇ ವರ್ ರಿಯಲಿ ಸ್ಯಾಟಿಸ್ಫೈಡ್. ನಿಜ ಸ್ಯಾಟಿಸ್ಫೈ ಆದರು. 1% ಸ್ಟೇಜ್ ಮೇಲೆ ಮಾತ್ರ 1% ಏನಿರಲಿಲ್ಲ. ಒಂದೇ ಒಂದು ಚೇಂಜಸ್ ಇತ್ತು, ಅದು ಎಂಟ್ರೆನ್ಸ್ ಗೇಟ್ ಬಂದುಬಿಟ್ಟು ಅವ್ರು ನನಗೆ ಕಳಿಸಿದ ಫೋಟೋ ಬೇರೆ. ಲೈಕ್ ಅವ್ರಿಗೆ ಫೋಟೋ ಕಳಿಸಿದ್ದು ಬಂದು ಒಂದು 4 ಬೊಕೇಸ್ ಹಾಕಿ, ಒಂದು 4 ಅಲ್ಲಿ ಇಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಬೊಕ್ಕೆ, ಸೈಡಲ್ಲಿ ಒಂದು ಬೊಕ್ಕೆ, ಸ್ಕ್ರೀನ್ ವಿಶೇಪ್. ಸೊ ಅದು ನಿಮ್ಮ ಫೋಟೋಸು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅದು ನನಗೆ ಹಾಕ್ತೀನಿ. ಸೊ ದೇ ಆಸ್ಕ್ಡ್ ಮೀ ಲೈಕ್ ದ್ಯಾಟ್. ಬಟ್ ಅವ್ರು ಬಂದು ಲೊಕೇಶನಲ್ಲಿ ನೋಡಿದಾಗ ದೇ ವರ್ ನಾಟ್ ಸ್ಯಾಟಿಸ್ಫೈಡ್. ಅಂದರೆ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಸೊ ನಾನೇನಂತಂದರೆ, ನಾನು ಯಾವಾಗೂ ಏನು ಮಾಡ್ತೀನಿ ಅಂತಂದರೆ, ಒಂದು ಈವೆಂಟ್ಗೆ ನನಗೆ ನೆಸೆಸರಿ ಇರೋ ಐಟಮ್ಸ್ ಮಾತ್ರ ತೊಗೊಂಡೋಗ್ತೀನಿ. ಅನ್ನೆಸೆಸರಿ ನನ್ನ ಐಟಮ್ಸ್ ತೊಗೊಳೋದಕ್ಕೆ ಹೋಗೋಲ್ಲ. ಬಿಕಾಸ್ ನಾನು ಹೋಗೋದು ದೊಡ್ಡ ವಿಚಾರ ಅಲ್ಲ, ತೊಗೊಂಡೋದ್ರೆ ಮಿಸ್ ಆಗಿಬಿಡುತ್ತೆ. ನಾನು ಬಂಡವಾಳ ಹಾಕಿರ್ತೀನಿ, ನಾನೊಂದು ಇನ್ವೆಸ್ಟ್ ಮಾಡಿ ಒಂದು ಐಟಮ್ ಮೇಲೆ ಮಾಡಿರ್ತೀನಿ. ಸೊ ನನಗೆ ಇಷ್ಟ ಇಲ್ಲ. ತುಂಬ ಕಡೆ ತುಂಬ ಮಿಸ್ ಆಗಿದೆ, ತುಂಬ ಕಡೆ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ.
ಅದಕ್ಕೋಸ್ಕರ ನಾನು ಮಿಸ್ ಮಾಡ್ಕೊಳೋದಕ್ಕೆ ಇಷ್ಟಪಡಲ್ಲ. ಸೊ ನಾನು ನೆಸೆಸರಿ ಇರೋ ಐಟಮ್ಸ್ ಮಾತ್ರ ತೊಗೊಂಡೋಗ್ತೀನಿ, ಅನ್ನೆಸರಿ ಐಟಮ್ಸ್ನ ತೊಗೊಂಡೋಗಲ್ಲ. ಅದೇ ಥರನೇ ನನಗೆ ಬೇಕಾಗಿರೋ ಅಷ್ಟು ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನೋ ಅಷ್ಟೇ ನಾನು ಫ್ಲವರ್ಸ್ನ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಒಂದು ಬಿಸ್ನೆಸ್ಸಲ್ಲಿ ಫ್ಲವರ್ಸ್ಗೆ ತುಂಬ ಮರ್ಯಾದೆ ಇರುತ್ತೆ. ಸೊ ನಾನು ತೊಗೊಬಂದು ಅದನ್ನು ಕೆಡಿಸಿ ಇಲ್ಲಾಂದರೆ ಅದು ಯೂಸ್ ಆಗುತ್ತೋ ಇಲ್ವೋ, ನೆಕ್ಸ್ಟು ಈವೆಂಟ್ ಇದ್ದರೆ ಕಂಟಿನ್ಯೂಯನ್ಸ್ ಇದೆ ತೊಗೊಂಬರೋಣ ಯೂಸ್ ಆಗುತ್ತೆ ಅನ್ನೋದೊಂದು ಇರುತ್ತೆ. ಬಟ್ ನಾವು ಕಂಟಿನ್ಯೂಸ್ ಪಕ್ಕ ದಿನ ಬಿಟ್ಟು ದಿನ ಈವೆಂಟ್ಸ್ ಇಲ್ದಿರೋದ್ರಿಂದ ಜಾಸ್ತಿ ಹೂವತ್ತಂದರೆ ಬಾಡೋಗ್ಬಿಡುತ್ತೆ. ನಾವು ಯೂಸ್ ಮಾಡಿಲ್ಲ ಅಂದರೆ ತೊಗೊಂಬಂದು ಇಡ್ತೀವಿ, ಬಾಡೋಗ್ಬಿಡುತ್ತೆ. ಸೊ ನನಗೆ ಅದು ಇಷ್ಟ ಇಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ನೆಸೆಸರಿ ಐಟಮ್ಸ್ ತೊಗೊಂಡೋಗ್ತೀನಿ, ಎಷ್ಟು ಬೇಕೋ ಅಷ್ಟೇ ಫ್ಲವರ್ಸ್ನ ನಾನು ಪರ್ಚೇಸ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟಲ್ಲಿ ₹1 ₹2 ಹೂವು ರೇಟಲ್ಲಾದರೂ ಗಗನಕ್ಕೇರಿರುತ್ತೆ, ಎಷ್ಟೋ ಇರುತ್ತೆ. ನಾವು ಹೆಂಗೆ ಇರುತ್ತೆ ಅಂದರೆ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಈವೆಂಟ್ ಒಪ್ಕೊಳ್ಳೋಕ್ಕಿಂತ ಮುಂಚೆ ನಾವೊಂದು ಬಜೆಟ್ ಹೇಳಿರ್ತೀವಿ. ಆ್ಯಂಡ್ ನಮಗೆ ಒಂದು ಈವೆಂಟ್ ಒಪ್ಕೋಬೇಕಾದ್ರೆ ನಮಗೆ ಒನ್ ಮಂತ್ ಪೀರಿಯಡ್ ಆಫ್ ಟೈಮ್ ಇರುತ್ತೆ. ಆ 1 ಮಂತಲ್ಲಿ ಏನು ಬೇಕೋ ಚೇಂಜಸ್ ಆಗ್ಬೋದು, ಒಂದು ಹೂವು ರೇಟ್ ಚೇಂಜಸ್ ಆಗ್ಬೋದು, ಗೊತ್ತಿಲ್ಲ. ಕಡಿಮೆ ಆದರೆ ನಮ್ಗೆ ವೆಲ್ ಆ್ಯಂಡ್ ಗುಡ್, ಫೈನ್, ನಮಗೇನು ಪ್ರಾಬ್ಲಮ್ ಇರಲ್ಲ. ಜಾಸ್ತಿ ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವೇ ಬೇರೆ ಮಾಡೋಕ್ಕಾಗುತ್ತೆ. ಸೊ ಆ ಕಾರಣದಿಂದ ನಾವು ಎಷ್ಟಿರುತ್ತೋ ಅಷ್ಟೇ ತರ್ತೀವಿ. ಇದ್ರಲ್ಲೂ ಕಸ್ಟಮರ್ಸು ಹೇಗೆ ಅಂದರೆ ಅವ್ರು ತಪ್ಪಿಲ್ಲ, ಲೈಕ್ ಅವ್ರಿಗೇನೋ ನಾಲೆಜ್ ಇರೋಲ್ಲ, ಬಿಕಾಸ್ ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಅವ್ರ ತಪ್ಪು ಹೇಳೋದಕ್ಕಾಗೋದಿಲ್ಲ. ಈ ಇವೆಂಟಲ್ಲೂ ಅದೇ ಆಯಿತು. ಅವ್ರ ಎಂಟ್ರೆನ್ಸ್ ಬಂದುಬಿಟ್ಟು ನನಗೆ ಸಿಂಪಲ್ ಆಗಿದ್ದರೆ ಸಾಕು ಅಂತ ಹೇಳಿದರು. ಬಟ್ ಅವ್ರು ಬಂದು ನೋಡಿದಾಗ ತೀರಾ ಸಿಂಪಲ್ ಆಗಿತ್ತು. ನನಗೂ ಫೀಲ್ ಆಯಿತು ತೀರಾ ಸಿಂಪಲ್ ಆಯಿತು ಅಂತ. ಬಟ್ ಆದ್ರೂ ಒಂದೊಂದು ಹತ್ರ ಅವರು ಸ್ವಲ್ಪ ಬೊಕೇಜ್ ಹೇಳಿದರು, ಫ್ಲವರ್ಸ್ ಬೊಕೇಜ್ ಆ್ಯಡ್ ಮಾಡಿ ಅಂತ. 1-2 ಹತ್ರ 3 ಹತ್ರ ಮಿಸ್ ಮಾಡಿ ಮೇನ್ ಎಂಟ್ರೆನ್ಸ್ ನನಗೆ ವಾವ್ ಅಂತ ಬೇಕು. ನನ್ನ ಮೇನ್ ಎಂಟ್ರೆನ್ಸೇ ಮೇನ್ ಥಿಂಗ್. ಬಿಕಾಸ್ ನನಗೆ ಸ್ಟೇಜ್ ತುಂಬ ಚೆನ್ನಾಗಿದೆ. ಮೇನ್ ಎಂಟ್ರೆನ್ಸ್ ನನಗೆ ಇಷ್ಟು ಸಿಂಪಲ್ ಆದರೆ ಚೆನ್ನಾಗಿರೋದಿಲ್ಲ, ತುಂಬ ಕೇಳ್ತಾರೆ. ಸೊ ಏನಾದರೂ ಮಾಡಿ ಅಂತ ಹೇಳಿದಾಗ ಅಲ್ಲಿಗೆ ಕ್ಯಾನ್ಸಲ್ ಮಾಡಿ ಇಲ್ಲಿಗೆ ತಂದು ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ನಾನು ಫೋಟೋ ಇಟ್ಕೊಂಡಿದ್ದೀನೋ ಇಲ್ವೋ ಗೊತ್ತಿಲ್ಲ, ಇಟ್ಕೊಂಡಿಲ್ಲ ಅಂದ್ಕೊಳ್ತೀನಿ. ನಾನು ಮಾಡಿದ್ದು ಸಿಂಪಲ್ ಮಾಡಿದ್ದು ಇಟ್ಕೊಂಡಿಲ್ಲ ಅಂದ್ಕೊಳ್ತೀನಿ. ಸೊ ಅವ್ರು ಕೇಳಿದ ಬೇಕಾದ್ರೆ ಫೋಟೋ ಹಾಕ್ತೀನಿ ಈ ಸೈಡಲ್ಲಿ. ಅದಾದಮೇಲೆ ನಾವು ಮಾಡಿದ್ದು ಬಂದ್ಬಿಟ್ಟು ಈ ಸೈಡಲ್ಲಿ ಫೋಟೋ ಹಾಕ್ತೀನಿ. ಸೊ ಇದು ಸ್ಪಾಟ್ ಚೇಂಜಸ್ಸು, ಲೈಕ್ ವಾವ್ ಅಂತಿಲ್ಲ, ಲೈಕ್ ಏನೋ ಒಂದು ಮ್ಯಾನೇಜ್ ಮಾಡಿದ್ದೀನಿ. ನಮ್ಮ ಕೈಲಿ ಆಗಿಲ್ಲ ಅಂದರೆ ಏನೋ ಒಂದು ಮ್ಯಾನೇಜ್ ಮಾಡಿ ಕೊಟ್ಟಿದ್ವಿ. ಬಟ್ ಕಸ್ಟಮರ್ ಏನೂ ಮಾತಾಡಿಲ್ಲ, ಫೈನ್ ಅಂದರು. ಬಿಕಾಸ್ ಅವ್ರು ತಪ್ಪಿರೋದ್ರೆ ಫೈನ್ ಅಂದರು. ಎಲ್ಲ ಆರಾಮಾಗಾಯಿತು, ಎಲ್ಲ ಆರಾಮಾಗೋಯ್ತು. ಸೊ ಏನೂ ಇಲ್ಲ. ಈ ವ್ಲಾಗ್ ಆಗಲಿ, ಈವೆಂಟ್ ಆಗಲಿ, ಈ ಸೆಟಪ್ ಆಗಲಿ ನನಗೆ ತುಂಬ ಇಷ್ಟ ಆಯಿತು. ಒಂಥರ ಕ್ಯೂಟಾಗಿದೆ, ಲೈಕ್ ನಾಟ್ ಸೊ ವಾವ್ ಅಂದರೆ ಏನೋ ಒಂಥರ ಗ್ರ್ಯಾಂಡಾಗಿಲ್ಲ ಅಂದ್ರೂ ಒಂಥರ ಕ್ಯೂಟಾಗಿ ಚಿಕ್ಕದಾಗಿ ಮಾಡಿದ್ರು ಕ್ಯೂಟಾಗಿದೆ. ನನ್ನ ವರ್ಕ್ ತುಂಬ ಇಷ್ಟ ಆಯಿತು. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಈ ವರ್ಕ್ ಇಷ್ಟ ಆಗಿದ್ದು, ನನ್ನ ಕೆಲಸ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಏನೋ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಸ್ವಲ್ಪ ಸಪೋರ್ಟ್ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಸೊ ಈ ಥರ ಇದೆ ನೋಡು, ಈ ಥರ ಹಂಗೆ ಸ್ವಲ್ಪ ರೆಫರ್ ಮಾಡೋದಾಗಲಿ, ಒಂದು ಸ್ವಲ್ಪ ಶೇರ್ ಮಾಡೋದಾಗಲಿ ಮಾಡಿ. ಸೊ ನೆಕ್ಸ್ಟ್ ಈವೆಂಟಲ್ಲಿ ನಿಮಗೆ ಸಿಗ್ತೀನಿ. ಸೊ ನೆಕ್ಸ್ಟ್ ಈವೆಂಟು ಅಷ್ಟು ಬರಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಈ ಟೈಮ್ ಬಂದ್ಬಿಟ್ಟು ಆಷಾಢ, ನೆಕ್ಸ್ಟು 25th ಆಷಾಢ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಈ ವ್ಲಾಗ್ ಮಾಡ್ತಾ ಇರೋದು ಬಂದ್ಬಿಟ್ಟು 16th ಡೇಟು 16th ಅಂದ್ಕೊಳ್ತೀನಿ. ಸೊ 25th ಆಷಾಢ ಸ್ಟಾರ್ಟ್ ಆಗುತ್ತೆ. ಸೊ ನೋ ವರ್ಕ್, ಲೈಕ್ ಫುಲ್ ಇಲ್ಲ ಆಗಿಬಿಡುತ್ತೆ, ಕೆಲಸ ಇರೋದಿಲ್ಲ. ಸೊ ನಾನೇನೋ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನೋ ಒಂದು ಆಫೀಸ್ ಓಪನ್ ಮಾಡಿದ್ದೀನಿ. ಸೊ ಅದ್ರದ್ದೊಂದು ಆಫೀಸ್ ಟೂರ್ ಆಗಲಿ, ಲೈಕ್ ಇನ್ನೊಂದು ಏನಂತ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ನನ್ನ ವ್ಲಾಗ್ನ ನೋಡ್ತಾ ಇದ್ರೋ ಗೊತ್ತಿಲ್ಲ. ಬಟ್ ನಾನು ಸ್ಟಾರ್ಟಿಂಗಿಂದನೂ ಒಂದು ಬಂದಿದ್ದೀನಿ. ಮಾರ್ಕೆಟ್ಗೆ ಹೋಗ್ತೀನಿ, ಯಾವ ಥರ ನಡೆಯುತ್ತೆ, ಏನು ಬಿಸ್ನೆಸ್ ಆಗುತ್ತೆ, ಯಾವ ಥರ ಪರ್ಚೇಸ್ ಮಾಡ್ತೀನಿ, ಎಲ್ಲೋ ಪರ್ಚೇಸ್ ಮಾಡ್ತೀನಿ, ಯಾರು ಹೇಗೆ ಎತ್ತ ಹಂಗೆ ಹಿಂಗೆ ಮಣ್ಣು ಮಸಿ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ದಟ್ ವ್ಲಾಗ್. ಅತಿ ಶೀಘ್ರದಲ್ಲೇ ನಿಮ್ಮ ವ್ಲಾಗ್ ಬರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಅದು ಹೇಳ್ತೀನಿ. ನಿಮ್ಗೆ 0 ನಾಲೆಜ್ ಇದೆಯಾ, ಒಂದು ರೇಟ್ 100% ನಾಲೆಜ್ ಇದೆಯಾ, ಒಂದು ಹೇಳ್ತಾರೆ. ಅದೇ ತೋರಿಸ್ತೀನಿ, ಅದೆಲ್ಲ ತೋರಿಸ್ತೀನಿ. ಸೊ ಈ ವ್ಲಾಗ್, ಈ ವಿಡಿಯೋ, ಇದು ಇವೆಂಟ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು, ಲವ್ ಯು ಲಾಟ್.